ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಇಲ್ಲಿ ಪಾಲಕ್ಲಿಂದ ಒಂದು ಹೊಸ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಚಿಕ್ಕವ್ರಿಗಾಗಲಿ ದೊಡ್ಡವ್ರಿಗಾಗಲಿ ಪ್ರತಿಯೊಬ್ಬರು ಫಸ್ಟ್ ಟೈಮ್ ಏನಾದರೂ ತಿಂದರೆ ಪ್ರತಿ ಸತಿ ಟೀ ಜೊತೆಗೆ, ಹಾಗೆ ಬೆಳಗ್ಗೆ ಟಿಫಿನ್ಗೋಸ್ಕರ ಆಯಿತು, ಲಂಚ್ ಬಾಕ್ಸ್ಗೆ ಆಯಿತು, ಪ್ರತಿಯೊಂದು ಕೂಡ ಇದು ಮಾಡಿಕೊಡಿ ಅಂತ ಹೇಳ್ತಾರೆ. ಅಷ್ಟು ಚೆನ್ನಾಗಿರುತ್ತೆ. ಅರ್ಧ ತಾಸು ಮುಂಚೆನೇ ನಾನಿಲ್ಲಿ ಬಿಸಿನೀರಲ್ಲಿ ಸೋಯಾ ಚನ್ನನ ಬಿಸಿ ಇಟ್ಟಿದ್ದೆ. ಅಂದರೆ ಬಿಸಿನೀರನ್ನು ಬಿಸಿ ಮಾಡಿ ಸ್ವಲ್ಪ ಉಪ್ಪು ಅರಿಶಿನವನ್ನು ಸೇರಿಸಿ ಒಂದು ಮುಷ್ಟಿ ಆಗುವಷ್ಟು, ಇದಕ್ಕೆ ನಾವು ಸಂತೂರ್ ಮಟನ್ ಅಂತ ಕೂಡ ಕರಿತೀವಿ, ಸ್ವಲ್ಪ ಹೊತ್ತು ಬಿಡಬೇಕು. ಸ್ವಲ್ಪ ಇದು ಮೆತ್ತಗಾದ ನಂತರ 2-3 ಸತಿ ವಾಶ್ ಮಾಡಿಕೊಂಡು ಇದನ್ನು ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ಳಿ. ಅರ್ಧ ಕಪ್ ಆಗುವಷ್ಟು ಕ್ಯಾರೆಟು, ಅರ್ಧ ಕಪ್ ಆಗುವಷ್ಟು ಎಲೆಕೋಸು, ಈರುಳ್ಳಿಯನ್ನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ನಂತರ ಇಲ್ಲಿ ಆಲೂಗಡ್ಡೆಯನ್ನು ತುರಿದ್ಬಿಟ್ಟು ಸೇರಿಸ್ತಾ ಇದ್ದೀನಿ. ಬೇಕಂದರೆ ನೀವು ಕಟಿಂಗ್ ಕೂಡ ಮಾಡಿ ಸೇರಿಸ್ಕೊಳ್ಳಿ. ನಂತರ ಇಲ್ಲಿ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಸ್ವಲ್ಪ ಜೀರಿಗೆ ಮತ್ತು ಉಪ್ಪನ್ನು ಹಾಕಿ ಪೇಸ್ಟನ್ನಾಗಿ ಮಾಡ್ಕೋಬೇಕು. ನಂತರ ಇಲ್ಲಿ ಓಂಕಾಳು, ಧನಿಯಾ ಪೌಡರ್, ಗರಂ ಮಸಾಲ ಮತ್ತು ಜೀರಿಗೆ ಪುಡಿಯನ್ನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಆವಾಗಲೇ ಹೆಂಚಿಟ್ಟಿರುವಂಥ ಪಾಲಕ್ಕು ಮತ್ತು ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫ್ರೆಂಡ್ಸ್, ಈ ರೆಸಿಪಿ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಂತರ ಇದಕ್ಕೆ 2 ಚಮಚದಷ್ಟು ಕಾರ್ನ್ಫ್ಲೋರ್ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಅರ್ಧ ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಕಾರ್ನ್ಫ್ಲೋರ್ ಹಿಟ್ಟು ಇಲ್ಲಪ್ಪ ಅಂದರೆ ಅಕ್ಕಿ ಹಿಟ್ಟನ್ನು ಕೂಡ ನೀವು ಸೇರಿಸ್ಕೋಬೋದು. ಇದು ಯಾಕಪ್ಪ ಅಕ್ಕಿ ಹಿಟ್ಟು ಅಂದರೆ ಕ್ರಿಸ್ಪಿ ಆಗಲಿ ಅನ್ನೋ ಕಾರಣಕ್ಕೆ. ಆದರೆ ನೀರನ್ನು ಸ್ವಲ್ಪನೂ ಸೇರಿಸಬಾರ್ದು. ನಾವು ತರಕಾರಿ ಮತ್ತು ಎಲೆಕೋಸು ಎಲ್ಲ ಹಾಕಿರ್ತೀವಲ್ಲ, ಈರುಳ್ಳಿ ಎಲ್ಲ ಹಾಕೋದ್ರಿಂದ ನೀರು ತಾನಾಗೆ ಬಿಡುತ್ತೆ. ನಂತರ 2 ಟೀ ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಚೆನ್ನಾಗಿ ಬಿಸಿ ಮಾಡಿಕೊಂಡು ಸೇರಿಸ್ಕೋಬೇಕು. ನಂತರ ಇದಕ್ಕೆ ಸ್ವಲ್ಪನೇ ಲಿಂಬಿನ ಹುಳಿಯನ್ನು ಸೇರಿಸ್ಕೊತಾ ಇದ್ದೀನಿ. ಲಿಂಬಿನ ರಸ ಹಾಕೋದ್ರಿಂದ ಪಾಲಕಲ್ಲಿ ಕಹಿ ಇರುತ್ತೆ ನೋಡಿ, ಅದು ಹೋಗುತ್ತೆ. ಹಾಗಾಗಿ ಬೇಕಂದರೆ ನೀವು ಆಮ್ಚೂರ್ ಪೌಡರ್ ಕೂಡ ಇದಕ್ಕೆ ಸೇರಿಸ್ಕೋಬೋದು, ಲಿಂಬೆ ಹಣ್ಣಿನ ಬದಲಾಗಿ. ಅದು ಕೂಡ ಹುಳಿನೇ ಇರುತ್ತಲ್ವ. ಹಾಗಾಗಿ ನಿಮಗೆ ಮನೆಯಲ್ಲಿ ಯಾರಾದರೂ ಗೆಸ್ಟ್ ಬರ್ತಾ ಇದ್ದರೆ ಈ ರೀತಿ ರೌಂಡ್ ಶೇಪಲ್ಲಿ ಮಾಡಿ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡೋಕ್ಕೂ ಕೂಡ. ನಾನಿಲ್ಲಿ ಮನೇಲಿ ತಿನ್ನೋಕ್ಕಲ್ಲ, ಹಾಗಾಗಿ ಹಾಗೆ ಪಕೋಡ ರೀತಿಲಿ ಬೇಗ ಬೇಗ ಬಿಟ್ಟರಾಯ್ತಲ್ಲ ಅಂತ ಅಂದ್ಕೊಂಡು ಬಿಡ್ತಾ ಇದ್ದೀನಿ. ಇನ್ನೊಂದು ಟಿಪ್ಸ್ ಏನಪ್ಪ ಅಂದರೆ ಫ್ರೆಂಡ್ಸ್, ನೀವು ಈ ರೀತಿ ರೌಂಡ್ ಶೇಪಲ್ಲಿ ಮಾಡಿಬಿಟ್ಟು ಗೋಬಿ ಮಂಚೂರಿ ಎಲ್ಲ ಮಾಡ್ತೀವಲ್ಲ, ಟೊಮೆಟೊ ಕೆಚಪ್ಪು, ಸೋಯಾ ಸಾಸು ಎಲ್ಲ ಹಾಕಿ ಆ ರೀತಿ ಕೂಡ ಮಾಡಿ ಮಕ್ಕಳಿಗೆ ಕೊಡ್ಬೋದು, ಚೆನ್ನಾಗಿ ಅನಿಸುತ್ತೆ. ನಾನಿಲ್ಲಿಗ ಪಕೋಡ ರೀತಿಯಲ್ಲಿ ಮಾಡ್ಕೋತಾ ಇದ್ದೀನಿ. ತರಕಾರಿ ಕೆಲವೊಂದು ಸತಿ ಮಕ್ಕಳು ತಿನ್ನೋಕ್ಕೆ ಹಠ ಮಾಡ್ತಿರ್ತಾರೆ ನೋಡಿ, ಅವಾಗೆಲ್ಲ ನಾವು ಇವರಿಗೆ ಈ ರೀತಿ ಮಾಡಿಕೊಟ್ರೆ ತರಕಾರಿ ಕೂಡ ತಿಂತಾರೆ. ಸೊ ಎಲ್ಲ ತರಕಾರಿ ಹಾಕಿ ಮಾಡೋದ್ರಿಂದ ಇದು ಹೆಲ್ದಿಯಾಗಿ ಕೂಡ ಇದೆ ಅಂತ ಹೇಳ್ಬೋದು. ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಫ್ರೆಂಡ್ಸ್, ನೀವೇನಾದರೂ ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಪೇಜನ್ನು ಫಾಲೋ ಮಾಡಿ. ಹಾಗೆ ಡೈಲಿ ಒಂದು ಹೊಸ ಹೊಸ ರೆಸಿಪಿಯನ್ನು ಶೇರ್ ಮಾಡ್ತಾ ಇರ್ತೀನಿ, ಪ್ಲೀಸ್ ಡೈಲಿ ನೋಡಿ ಅಂತ ಒಂದು ರಿಕ್ವೆಸ್ಟ್ ಕೂಡ ಮಾಡ್ತೀನಿ. ನಾನಿಲ್ಲಿ ಟೊಮೆಟೊ ಚಟ್ನಿ ಜೊತೆಗೆ ಸರ್ವನ್ನು ಮಾಡ್ತಾ ಇದ್ದೀನಿ. ಈ ಟೊಮೆಟೊ ಚಟ್ನಿ ಕೂಡ ಯಾವ ರೀತಿ ಮಾಡಬೇಕಂತ ಹೋದ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ನೀವು ಇನ್ನೂವರೆಗೂ ನೋಡಿಲ್ಲಪ್ಪ ಅಂದರೆ ಕೆಳಗಡೆ ಲಿಂಕನ್ನು ಕೊಡ್ತೀನಿ, ಇಲ್ಲಿಕಂದರೆ ನಮ್ಮ ಪೇಜ್ಗೆ ಹೋಗ್ಬಿಟ್ಟು ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಾಗುತ್ತೆ ಮೋಮೋಸ್ ಜೊತೆಗೆ, ಹಾಗೆ ಈ ರೀತಿ ಬಜ್ಜಿ ಜೊತೆಗೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್.